ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ನಿಮ್ಮಲ್ಲಿರೋ ಆ ಒಂದು ತೀವ್ರತೆ, ಆ ಒಂದು ಶಕ್ತಿ ಅದ್ಭುತ ಅಲ್ವಾ? ಎಲ್ಲವನ್ನೂ ಸಾಧಿಸೋ ಛಲ ನಿಮ್ಮಲ್ಲಿದೆ. ಆದ್ರೆ ಒಂದು ಕಡೆ ಮಾತ್ರ ಯಾಕೋ ಎಲ್ಲೋ ಎಡುತ್ತೆ. ಅದೇ ಹಣಕಾಸಿನ ವಿಚಾರ ಅಲ್ವಾ? ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ತಿಂಗಳು ಕೊನೆಗೆ ಕೈ ನೋಡಿದ್ರೆ ಖಾಲಿ. ಈ ಹಣವೆಲ್ಲ ಎಲ್ಲಿಗೆ ಮಾಯವಾಗುತ್ತೆ? ಯಾಕೆ ಹೀಗಾಗುತ್ತೆ? ಬನ್ನಿ, ಇದರ ಹಿಂದಿನ ರಹಸ್ಯವನ್ನ ಇವತ್ತು ಭೇದಿಸೋಣ. ನೋಡಿ, ಇದೇ ಅಲ್ವಾ ಆಗ್ತಿರೋದು. ಶಕ್ತಿ ಇದೆ, ತೀವ್ರತೆ ಇದೆ, ಆದರೆ ಆರ್ಥಿಕವಾಗಿ ಮಾತ್ರ ಯಾಕೋ ಒಂಥರ ಖಾಲಿ. ವರ್ಷ ಪೂರ್ತಿ ಬೆವರು ಸುರಿಸಿ ದುಡಿತೀರಾ, ಆದರೆ ಸೇವಿಂಗ್ಸ್ ಅಂತ ನೋಡಿದ್ರೆ 0. ದುಡ್ಡು ಎಲ್ಲಿ ಹೋಯ್ತು ಅಂತ ಲೆಕ್ಕೇನೆ ಸಿಗಲ್ಲ. ಇದೇನಿದು ವಿಚಿತ್ರ ಅಂತ ಅನಿಸ್ಬೋದು. ಅಂದಾಗೆ ಈ ಸಮಸ್ಯೆ ನಿಮ್ಮೊಬ್ಬರದೇ ಅಲ್ಲ, ಅನೇಕ ವೃಶ್ಚಿಕ ರಾಶಿಯವರ ಕತೆ ಇದೆ. ಇದರ ಹಿಂದೆ ಆಳವಾದ ಜ್ಯೋತಿಷ್ಯದ ಕಾರಣಗಳೇ ಇವೆ. ಸರಿ, ಹಾಗಾದ್ರೆ ಬನ್ನಿ ಆ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಇಲ್ಲಿರೋ ವಿರೋಧಾಭಾಸವನ್ನೇ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ರಾಶಿಯನ್ನ ಆಳೋದು ಮಂಗಳ ಮತ್ತೆ ಪ್ಲೂಟೋ. ಇವೆರಡೂ ಶಕ್ತಿ ಮತ್ತು ಪರಿವರ್ತನೆಯ ಗ್ರಹಗಳು. ಅಂದ್ರೆ ಹಣ ಗಳಿಸುವ ಧೈರ್ಯ, ಶಕ್ತಿ ಎಲ್ಲವನ್ನೂ ಇವೇ ಕೊಡೋದು. ಆದರೆ ವಿಚಿತ್ರ ಅಂದ್ರೆ ಅದೇ ಗ್ರಹಗಳ ಪ್ರಭಾವದಿಂದ ನಿಮ್ಮ ಉಳಿತಾಯ ನಿಗೂಢವಾಗಿ ಕರಗಿ ಹೋಗುತ್ತೆ. ಇದು ಸುನ್ನೆ ಆಗೋ ಖರ್ಚಲ್ಲ. ಇದರ ಹಿಂದೆ ಜ್ಯೋತಿಷ್ಯದ ಲೆಕ್ಕಾಚಾರ ಇದೆ. ಈ ವಿಶ್ಲೇಷಣೆಯಲ್ಲಿ ನಾವು ಆ ಲೆಕ್ಕಾಚಾರವನ್ನ ಬಿಡಿಸಿ ಪರಿಹಾರ ಕಂಡುಹಿಡಿಯೋಣ. ಹಾಗಾದ್ರೆ ನಿಮ್ಮ ಹಣ ಯಾಕೆ ಹೀಗೆ ಕಣ್ಮರೆಯಾಗುತ್ತೆ? ಇದರ ಹಿಂದೆ 3 ಪ್ರಮುಖ ಕಾಸ್ಮಿಕ್ ಕಾರಣಗಳಿವೆ. ಮೊದಲು ಆ ಕಾರಣಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಪರಿಹಾರ ಹುಡುಕೋದು ತುಂಬಾನೇ ಸುಲಭ ಆಗುತ್ತೆ. ಸರಿ, ಮೊದಲನೇ ಕಾರಣ, ನಿಮ್ಮ ರಾಶಿಯ ಮುಖ್ಯ ಅಧಿಪತಿ ಮಂಗಳ. ಮಂಗಳ ಅಂದ್ರೇನೆ ಆಕ್ಷನ್, ಅಗ್ರೆಷನ್. ಅಂದ್ರೆ ತಕ್ಷಣದ ಕ್ರಿಯೆ, ರಿಸ್ಕ್ ತಗೊಳ್ಳೋದು, ಸಂಘರ್ಷ, ಇದೆಲ್ಲವನ್ನೂ ಇದೇ ಗ್ರಹ ನಿಯಂತ್ರಿಸುತ್ತೆ. ಈ ಮಂಗಳ ಗ್ರಹವೇ ನಿಮ್ಮ ಆರ್ಥಿಕ ಜೀವನದಲ್ಲಿ ಅಲೆಗಳನ್ನ ಹೇಗೆ ಸೃಷ್ಟಿಸುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇದನ್ನ ಜ್ಯೋತಿಷ್ಯದ ಕಾರಣಕ್ಕೂ ನಿಜ ಜೀವನದಲ್ಲಿ ಆಗೋದಕ್ಕೂ ಇರೋ ನೇರ ಸಂಬಂಧ ಇಲ್ಲಿದೆ. ಮಂಗಳನ ಆ ತೀವ್ರತೆ ಜಾಸ್ತಿಯಾದಾಗ ಏನಾಗತ್ತೆ ಗೊತ್ತಾ? ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡೋದು, ಶೇರ್ ಮಾರ್ಕೆಟ್ನಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಮೊತ್ತ ಹಾಕೋದು, ಕೆಲವೊಮ್ಮೆ ಜೂಜಾಟದ ಕಡೆಗೂ ಮನ್ಸೋಗ್ಬೋದು. ಅಷ್ಟೇ ಅಲ್ಲ, ಕೋಪ ಬಂದಾಗ ಅಥವಾ ಯಾರ ಮೇಲಾದ್ರೂ ಸೇಡು ತೀರ್ಸ್ಕೋಬೇಕು ಅಂದಾಗ ಯೋಚನೆ ಮಾಡದೆ ಹಣವನ್ನ ನೀರ್ತರ ಖರ್ಚು ಮಾಡ್ಬಿಡೋದು. ಈ ಭಾವನಾತ್ಮಕ ಖರ್ಚು ನಿಮ್ ಕೈಮೀರಿ ಹೋಗುತ್ತೆ. ಈಗ ಎರಡನೇ ಕಾರಣಕ್ಕೆ ಬರೋಣ. ಅದು ಪ್ಲೂಟೋ. ಈ ಗ್ರಹ ರಹಸ್ಯಗಳ ರಾಜ. ಇದರ ಪ್ರಭಾವದಿಂದ ಏನಾಗುತ್ತೆ ಅಂದ್ರೆ ಗುಪ್ತ ವಿಚಾರಗಳು, ಸಾಲ ಇವೆಲ್ಲವೂ ಮುನ್ನೆಲೆಗೆ ಬರುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನ, ಅದರಲ್ಲೂ ಸಾಲದ ವಿಚಾರವನ್ನ ಹೊರಗೆ ಹೇಳಿಕೊಳ್ಳೋಕೆ ನಿಮಗೆ ಇಷ್ಟ ಆಗೋದಿಲ್ಲ. ಎಲ್ಲವನ್ನೂ ಮುಚ್ಚಿಡಬೇಕು ಅನ್ನೋ ಸ್ವಭಾವ ಶುರುವಾಗುತ್ತೆ. ಪ್ಲೂಟೋನ ಈ ರಹಸ್ಯಮಯ ಪ್ರಭಾವದಿಂದ ಸಾಲ ಇದೆ ಅಂತ ಒಪ್ಕೊಳ್ಳೋಕೆ ಮುಜುಗರ ಆಗುತ್ತೆ. ಪರಿಣಾಮ, ಒಂದು ಸಾಲ ತೀರ್ಸಕ್ಕೆ ಇನ್ನೊಂದು ಕಡೆ ರಹಸ್ಯವಾಗಿ ಸಾಲ ಮಾಡೋದು, ಆ ಸಾಲ ತೀರ್ಸಕ್ಕೆ ಮತ್ತೊಂದು ಸಾಲ. ಹೀಗೆ ಒಂದು ಸಾಲದ ಸುಳಿಯಲ್ಲೇ ಸಿಕ್ಕಿ ಹಾಕೊಂಡ್ಬಿಡ್ತೀರ. ಇದರಿಂದ ಪರಿಸ್ಥಿತಿ ಇನ್ನಷ್ಟು ಕೆಡುತ್ತೆ. ಇನ್ನು ಮೂರನೇ ಕಾರಣ, ಇದು ಸ್ವಲ್ಪ ಸಂಕೀರ್ಣ. ಇದು ಶುಕ್ರ ಮತ್ತು ನಿಮ್ಮ ಜಾತಕದ 8ನೇ ಮನೆಗೆ ಸಂಬಂಧಿಸಿದ್ದು. ಶುಕ್ರ ಅಂದ್ರೆ ಐಷಾರಾಮಿ, ಸಂಪತ್ತು. ಆದ್ರೆ 8ನೇ ಮನೆ ಅಂದ್ರೆ ಹಠಾತ್ ನಷ್ಟ, ಅನಿರೀಕ್ಷಿತ ಘಟನೆಗಳು. ಐಷಾರಾಮಿಯ ಗ್ರಹ ನಷ್ಟದ ಮನೆಯಲ್ಲಿ ಸೇರಿದಾಗ ಅನಿರೀಕ್ಷಿತ ಆರ್ಥಿಕ ತೊಂದರೆಗಳು ಶುರುವಾಗ್ತವೆ. ಈ ಸಂಯೋಗದ ಪರಿಣಾಮಗಳು ಹೇಗಿರುತ್ತೆ ಅಂದ್ರೆ, ನಿಮ್ಮ ಪಾರ್ಟ್ನರ್ ಅಥವಾ ಸಂಗಾತಿಯ ಹಣಕಾಸಿನ ಸಮಸ್ಯೆಯಿಂದ ನಿಮಗೆ ನಷ್ಟ ಆಗ್ಬೋದು, ಅಥವಾ ಇದ್ದಕ್ಕಿದ್ದಂತೆ ಯಾವುದೋ ಒಂದು ದುಬಾರಿ ಹವ್ಯಾಸ ಶುರುವಾಗ್ಬೋದು. ಇಲ್ಲಾಂದ್ರೆ ಮನೆ ಅಥವಾ ವಾಹನದ ರಿಪೇರಿ ಅಂತ ದೊಡ್ಡ ಮೊತ್ತದ ಹಣ ಕೈಯಿಂದ ಹೋಗ್ಬೋದು. ಇವೆಲ್ಲವೂ ಅನಿರೀಕ್ಷಿತವಾಗಿ ಆಗೋ ಖರ್ಚುಗಳು. ಸರಿ, ಇಲ್ಲಿಯವರೆಗೆ ಸಮಸ್ಯೆಗಳನ್ನು ನೋಡಿದ್ವಿ. ಈಗ ಚಿಂತೆ ಬಿಡಿ, ಯಾಕಂದ್ರೆ ಪ್ರತಿಯೊಂದು ಜ್ಯೋತಿಷ್ಯದ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನಿಮ್ಮ ಗ್ರಹಗಳ ಶಕ್ತಿಯನ್ನೇ ಬಳಸ್ಕೊಂಡು ಆರ್ಥಿಕ ಸ್ಥಿರತೆಯನ್ನ ಹೇಗೆ ಸಾಧಿಸಬಹುದು ಅನ್ನೋದಕ್ಕೆ ಇಲ್ಲಿ 6 ಶಕ್ತಿಯುತ ಪರಿಹಾರಗಳಿವೆ. ನೋಡೋಣ ಬನ್ನಿ. ಮೊದಲನೇ ಪರಿಹಾರ, ಮಂಗಳನ ಅತೀವ್ರತೆಯನ್ನ ನಿಯಂತ್ರಣಕ್ಕೆ ತರೋದು. ಇದಕ್ಕೆ ಏನ್ ಮಾಡ್ಬೇಕು? ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡಿ, ಸ್ವಾಮಿಗೆ ಕೆಂಪು ಹೂವುಗಳನ್ನ ಅರ್ಪಿಸಿ, ಹಾಗೆ ಓಂ ಅಂಗಾರಕಾಯ ನಮಃ ಅನ್ನೋ ಮಂತ್ರವನ್ನ ಜಪಿಸಿ. ಇದರಿಂದ ಆವೇಗದಲ್ಲಿ ತಗೊಳ್ಳೋ ಆರ್ಥಿಕ ನಿರ್ಧಾರಗಳಿಗೆ ಒಂದು ಕಡಿವಾಣ ಬೀಳುತ್ತೆ. ಇನ್ನು ಪ್ಲೂಟೋನ ಆ ರಹಸ್ಯಮಯ ಶಕ್ತಿಯನ್ನ ಶಾಂತಗೊಳಿಸೋಕೆ ಭೂಮಿಯ ಜೊತೆ ಸಂಪರ್ಕ ಸಾಧಿಸಬೇಕು. ಅಂದ್ರೆ ವಾರಕ್ಕೊಮ್ಮೆ ತೋಟಗಾರಿಕೆ ಮಾಡೋದು, ಗಿಡಗಳಿಗೆ ನೀರು ಹಾಕೋದು, ಈ ರೀತಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ. ಇದರ ಜೊತೆಗೆ ರಾತ್ರಿ ಮಲಗುವಾಗ ನಿಮ್ಮ ತಲೆಯ ಹತ್ತಿರ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಮಲಗಿ. ಇದು ನಿಮ್ಮೊಳಗಿನ ಆತಂಕವನ್ನ ಕಡಿಮೆ ಮಾಡುತ್ತೆ. ಗುಪ್ತ ಸಾಲಗಳು, ಅನಿರೀಕ್ಷಿತ ನಷ್ಟಗಳು, ಈ ಸಮಸ್ಯೆಯಿಂದ ನೀವು ಬಳಲ್ತಿದ್ದೀರಾ? ಪ್ಲೂಟೋ ಮತ್ತು 8ನೇ ಮನೆಯ ಪ್ರಭಾವದಿಂದ ಹೀಗಾಗುತ್ತೆ. ಹಾಗಾದ್ರೆ ಮುಂದಿನ ಪರಿಹಾರ ನಿಮಗಾಗಿಯೇ ಇದೆ.
ಇದಕ್ಕಿರೋ ಅತ್ಯಂತ ಶಕ್ತಿಯುತ ಪರಿಹಾರ ಅಂದ್ರೆ ಪ್ರತಿದಿನ ಋಣ ವಿಮೋಚನ ಗಣೇಶ ಸ್ತೋತ್ರವನ್ನ ಪಠಿಸೋದು. ಇದರ ಹೆಸರಲ್ಲೇ ಇದೆ ನೋಡಿ, ಋಣ ವಿಮೋಚನ ಅಂದ್ರೆ ಸಾಲದಿಂದ ಮುಕ್ತಿ. ಈ ಸ್ತೋತ್ರ ಪಠಿಸೋದ್ರಿಂದ ಸಾಲದ ಹೊರೆ ಕಡಿಮೆ ಆಗುತ್ತೆ, ಜೊತೆಗೆ ಅನಿರೀಕ್ಷಿತ ಆರ್ಥಿಕ ಹೊಡೆತಗಳಿಂದ ರಕ್ಷಣೆ ಸಿಗುತ್ತೆ. ಇದು ನೋಡಿ ಒಂದು ಅದ್ಭುತವಾದ ಪ್ರಾಕ್ಟಿಕಲ್ ಟೆಕ್ನಿಕ್. ನಿಮಗೆ ಯಾವಾಗೆಲ್ಲ ಸಿಕ್ಕಾಪಟ್ಟೆ ಕೋಪ, ದುಃಖ ಅಥವಾ ಬೇಜಾರಾಗುತ್ತೋ ಆಗೇನಾದ್ರೂ ಖರ್ಚು ಮಾಡಬೇಕು ಅನ್ಸುತ್ತಲ್ವಾ, ಆ ಖರ್ಚು ಮಾಡೋ ಬದಲು ಆ ಹಣವನ್ನ ಒಂದು ಪ್ರತ್ಯೇಕ ಡಬ್ಬಿಯಲ್ಲಿ ಹಾಕಿ. ಅದಕ್ಕೆ ಭಾವನಾತ್ಮಕ ಖರ್ಚಿನ ಡಬ್ಬಿ ಅಂತ ಹೆಸರಿಡೋಣ. ಆದ್ರೆ ಇಲ್ಲೊಂದು ನಿಯಮ ಇದೆ, ಅದೇ 1 ತಿಂಗಳ ನಿಯಮ. ಅಂದ್ರೆ ಆ ಡಬ್ಬಿಯಲ್ಲಿ ಹಾಕಿದ ಹಣವನ್ನ ಪೂರ್ತಿ 1 ತಿಂಗಳು ಮುಟ್ಟೋ ಹಾಗಿಲ್ಲ. ಯಾಕೆ ಗೊತ್ತಾ? ಇದು ನಿಮ್ಮ ಭಾವನೆಗೂ ಹಣ ಖರ್ಚು ಮಾಡೋ ನಿರ್ಧಾರಕ್ಕೂ ನಡುವೆ ಒಂದು ಗ್ಯಾಪ್ ಸೃಷ್ಟಿ ಮಾಡುತ್ತೆ. ಇದು ನಿಮಗೆ ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸೋದನ್ನ ಕಲಿಸುತ್ತೆ. ಕೊನೆಯದಾಗಿ ನಿಮ್ಮ ವೃಶ್ಚಿಕ ರಾಶಿಯ ಸಹಜ ಗುಣಗಳನ್ನೇ ನಿಮ್ಮ ಅನುಕೂಲಕ್ಕೆ ಹೇಗೆ ತಿರುಗಿಸ್ಕೊಳ್ಳೋದು ಅಂತ ನೋಡೋಣ. ನಿಮ್ಮ ರಹಸ್ಯಮಯ ಸ್ವಭಾವಕ್ಕೆ ಒಂದು ಪಾಸಿಟಿವ್ ದಾರಿ ಕೊಡಬೇಕು ಅಂದ್ರೆ ಗುಪ್ತ ದಾನ ಮಾಡಿ. ನಿಮ್ಮ ಆದಾಯದ ಸ್ವಲ್ಪ ಭಾಗವನ್ನ ಯಾರಿಗೂ ಗೊತ್ತಾಗದ ಹಾಗೆ ದಾನ ಮಾಡಿ. ಹಾಗೆ ಶುಕ್ರನ ಬಲ ಹೆಚ್ಚಿಸೋಕೆ ಶುಕ್ರವಾರದ ದಿನ ಅತ್ತರ್ ಅಥವಾ ಸುಗಂಧ ದ್ರವ್ಯ ಬಳಸಿ ಮತ್ತು ಹಣ ಇಡೋ ಜಾಗದಲ್ಲಿ ಒಂದು ಸ್ಫಟಿಕ ಅಥವಾ ಬೆಳ್ಳಿ ನಾಣ್ಯ ಇಡಿ. ಇದು ಸಂಪತ್ತನ್ನ ಆಕರ್ಷಿಸುತ್ತೆ. ಇಲ್ಲಿ ನೋಡಿ, ನಾವು ಚರ್ಚೆ ಮಾಡಿದ ಎಲ್ಲಾ ಪರಿಹಾರಗಳ ಒಂದು ಸಾರಾಂಶ ಇದೆ. ಯಾವ ಗ್ರಹದ ಸಮಸ್ಯೆಗೆ ಯಾವ ಪರಿಹಾರ ಅಂತ ಸ್ಪಷ್ಟವಾಗಿ ಕೊಟ್ಟಿದೆ. ಮಂಗಳನಿಗೆ ಶಿಸ್ತು, ಪ್ಲೂಟೋಗೆ ಭೂಮಿಯ ಸಂಪರ್ಕ, ಶುಕ್ರನಿಗೆ ಶುದ್ಧೀಕರಣ, ಭಾವನೆಗಳಿಗೆ 1 ತಿಂಗಳ ನಿಧಿ. ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ ಅಲ್ವಾ? ಸರಿ, ಈಗ ನಿಮ್ಮ ಆರ್ಥಿಕ ಪರಿವರ್ತನೆಯ ಸಮಯ ಬಂದಿದೆ. ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಪಕ್ಷಿಯ ಹಾಗೆ ನಿಮ್ಮ ಆರ್ಥಿಕ ಜೀವನವನ್ನ ಪುನರ್ನಿರ್ಮಿಸುವ ಶಕ್ತಿ ನಿಮ್ಮಲ್ಲೇ ಇದೆ. ನಿಮ್ಮೊಳಗಿನ ಆ ಫೀನಿಕ್ಸ್ ಪಕ್ಷಿ ಆರ್ಥಿಕ ಬೂದಿಯಿಂದ ಎದ್ದು ನಿಲ್ಲಲಿ. ಹೌದು, ನಿಮ್ಮ ಹಣಕಾಸಿನ ಜೀವನವನ್ನ ಮತ್ತೆ ಮೊದಲಿಂದ ಕಟ್ಟೋ ಶಕ್ತಿ ನಿಮ್ಮಲ್ಲೇ ಇದೆ. ಹಳೆಯ ನಷ್ಟಗಳನ್ನು ಮರೆತು ಹೊಸ ಸದೃಢವಾದ ಭವಿಷ್ಯವನ್ನ ರೂಪಿಸೋ ಸಮಯವಿದು. ನೆನ್ಪಿಡಿ, ನಿಮ್ಮ ತೀವ್ರತೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಅದನ್ನ ಖರ್ಚು ಮಾಡೋದ್ರಲ್ಲಿ ವ್ಯಯಿಸೋ ಬದಲು ಸಂಪತ್ತನ್ನ ನಿರ್ಮಿಸೋ ಒಂದೇ ಒಂದು ಗುರಿಯತ್ತ ಹರಿಸಿ. ನಿಮ್ಮ ಆರ್ಥಿಕತೆಯ ಮೇಲೆ ಹಿಡಿತ ಸಾಧಿಸಿದ್ರೆ ನಿಮ್ಮ ಇಡೀ ಜೀವನದ ಮೇಲೆ ಹಿಡಿತ ಸಾಧಿಸಿದ ಹಾಗೆ. ಹಾಗಾದ್ರೆ